ಬಗ್ಗೆ ಮಾತನಾಡೋದಕ್ಕೆ ಮಹೇಶ್ ಗೌಡ ಜೆಡಿಎಸ್ ವಕ್ತಾರರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ನಾಚಿಕೆಗೇಡಿತನ ಸರ್ಕಾರ ಅಂತ ಹೇಳ್ಬಿಟ್ಟು ಚೀಮಾರಿಯನ್ನ ಹಾಕ್ತಿದ್ದಾರೆ. ಹಾಗಿದ್ರೆ ಇವರು ಕಾನೂನನ್ನ ಪಾಲಿಸಿದ್ದೇ ತಪ್ಪಾಯ್ತಾ? ಈ ರೀತಿಯಾದಂತಹ ವ್ಯವಸ್ಥೆಗಳು ಸರಿ ಹೋಗೋದು ಯಾವಾಗ? ಯಾವ ಜಾಗ ಅಂತಲೂ ಕೂಡ ಸೂಚನೆ ಕೊಡದೆ ವರ್ಗಾವಣೆ ಮಾಡಿದ್ದಾರೆ. 2 ದಿನಕ್ಕೆ ಬೇರೆ ಡಿಸಿ ಬಂದು ಕೂತಿದ್ದಾರೆ. ಕೆಲಸ ಮಾಡೋದು ಬೇಡವಾ? ಹಾಗಿದ್ರೆ ಇಲ್ಲಿ ಅಂತ ಅಲ್ಲ ಸರ್, ಪ್ರತಿ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾದಂತಹ ಅನ್ಯಾಯ ನಡೀತಾನೆ ಇದೆ. ಕೆಲಸ ಮಾಡೋರೇ ಟಾರ್ಗೆಟ್ ಆಗ್ತಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸಿಸ್ಟರ್, 2025 ಫೆಬ್ರವರಿ 13ನೇ ತಾರೀಕು ಏನು ನೆಲಮಂಗಲ ನಗರಸಭೆಯ ಒಂದು ಅಧ್ಯಕ್ಷ ಚುನಾವಣೆ ಇರುತ್ತೆ. ಆ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದ ಬಿ ಫಾರಂ ಅನ್ನ ಪಡ್ಕೊಂಡು ಆದ್ರ ಜೆಡಿಎಸ್ ಪಕ್ಷದಲ್ಲೇ ಗೆದ್ದಂತ 7 ಜನ ನಗರಸಭಾ ಸದಸ್ಯರು ಏನಿರ್ತಾರೆ, ಆನಂದ, ಪದ್ಮನಾಭ, ನರಸಿಂಹಮೂರ್ತಿ, ಲತಾ ಹೇಮಂತ್, ಶಾರದಾ ವಿವೇಕ್ ಅವರಿರ್ಬೋದು, ಭಾರತಿ ಬಾಯಿ ಅವರಿರ್ಬೋದು, ದಾಕ್ಷಾಯಿಣಿ ಅವರು, ಈ 7 ಜನರು ಸಹ ದುರಾಸೆಯಿಂದ ಏನು ನೆಲಮಂಗಲದ ಕಾಂಗ್ರೆಸ್ ಶಾಸಕ ಇವರೆಲ್ಲರನ್ನ ದುರಾಸೆಯಿಂದ ತಮ್ಮ ಪಕ್ಷದ ಏನು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ವೋಟ್ ಮಾಡು ಅಂತ ಹೇಳಿ ಇವರೆಲ್ಲರನ್ನು ಎತ್ತಾಕೊಂಡೋಗಿ ಎಲ್ಲೋ ಒಂದು ಕಡೆ ಇಟ್ಕೊಂಡು 2025 ಫೆಬ್ರವರಿ 13ನೇ ತಾರೀಕು ನಮ್ಮ ಜೆಡಿಎಸ್ ಪಕ್ಷದ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಂತ ಏನು ಮುನೇಗೌಡರು ಇರ್ತಾರೆ, ವಿಪ್ ಅನ್ನ ಜಾರಿ ಮಾಡಿರ್ತೀವಿ. ಮುನೇಗೌಡರು ವಿಪ್ ಅನ್ನ ಜಾರಿಯನ್ನ ಉಲ್ಲಂಘನೆ ಮಾಡಿ ಇವ್ರು 7 ಜನರು ಸಹ ನೇರವಾಗಿ ಕಾಂಗ್ರೆಸ್ ಪರ ಮತವನ್ನ ಚುನಾವಣೆಯಲ್ಲಿ ಹಾಕಿರ್ತಾರೆ. ಕಾಂಗ್ರೆಸ್ 18 ಮತಗಳಿಂದ ಮತ್ತೆ ಜೆಡಿಎಸ್ ಆಗಿನ 10 ಮತಗಳನ್ನ ಪಡ್ಕೊಂಡು ಪರಾಭವಗೊಂಡು ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷಗಿರಿಯನ್ನ ಪಡ್ಕೊಂಡಿರುತ್ತೆ. ಅದನ್ನ ನಮ್ಮ ಮುನೇಗೌಡರು ಏನ್ ಮಾಡ್ತಾರೆ, ಫೆಬ್ರವರಿ ಅವತ್ತೇ 13ನೇ ತಾರೀಕು ಉಪ್ಪು ಜಾರಿಯನ್ನು ಮಾಡಿದ್ರು ಸಹ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಏನು ಈ ನಾಡಿನ ಖ್ಯಾತ ಮತ್ತೆ ನಿಷ್ಠಾವಂತ ಜಿಲ್ಲಾಧಿಕಾರಿಗಳಾಗಿರ್ತಂತ ಬಸವರಾಜ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡಿರ್ತೀವಿ. ಆ ಕಂಪ್ಲೇಂಟ್ ಅನ್ನ ಮಾಡಿ ಪರವಾಗಿ ವಿರೋಧವಾಗಿ ಚರ್ಚೆಯನ್ನ ಮಾಡಿ ಫೆಬ್ರವರಿ 24ನೇ ತಾರೀಕು ಪೂಜ್ಯ ಬಸವರಾಜ್ ಅವರು ಇಷ್ಟು 7 ಜನರನ್ನ ಅನರ್ಹ ಮಾಡಿರ್ತಾರೆ. ಅನರ್ಹ ಮಾಡಿದ್ದೇ ತಡ. ಏನು ಕಾಂಗ್ರೆಸ್ನ ಪ್ರಭಾವಿ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದ ಉಸ್ತುವಾರಿ ಮಂತ್ರಿ ಇರ್ತಾರೆ, ಮತ್ತೆ ನೆಲಮಂಗಲ ಶಾಸಕ ಇರ್ತಾರೆ. ಇವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವವನ್ನ ಮಾಡಿ, ಉಪಮುಖ್ಯಮಂತ್ರಿಗಳ ಮೇಲೆ ಪ್ರಭಾವವನ್ನ ಮಾಡಿ ನಗರಸಭೆಯ 7 ಜನರ ವಿರುದ್ಧವಾಗಿ ಏನು ಬಸವರಾಜ ಸಾಹೇಬರು ಅನರ್ಹ ಮಾಡಿರ್ತಾರೆ, ಅದನ್ನೇ ಆಧಾರವಾಗಿ ಇಟ್ಕೊಂಡು ಇವತ್ತು ನೂತನ ಜಿಲ್ಲಾಧಿಕಾರಿಗಳಾಗಿ ಅನುರಾಧರ್ ಅವರನ್ನ ನೇಮಕ ಮಾಡಿದ್ದಾರೆ. ಈ ಜಿಲ್ಲಾಧಿಕಾರಿಯಾಗಿದ್ದಂತ ಎ ಬಸವರಾಜ್ ಅವರಿಗೆ ಯಾವುದೇ ತೆರನಾದ ಸ್ಥಾನಕ್ಕೆ ಅವ್ರಿಗೆ ಯಾವುದೇ ಇದನ್ನ ಕೊಡ್ದೇನೆ ಅವಮಾನ ಮಾಡಿ ಇಂಥ ನಿಷ್ಠಾವಂತ ಅಧಿಕಾರಿಯನ್ನ ಇವತ್ತು ಏನು 7 ಜನರನ್ನ ಕಾಪಾಡೋದಿಕ್ಕೆ ಇವರು ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಖಂಡನೀಯ. ಸಿದ್ದರಾಮಯ್ಯನವರೇ, ಎಷ್ಟು ದಿನಗಳ ಕಾಲ ನಿಷ್ಠಾವಂತ ಅಧಿಕಾರಿಗಳನ್ನ ತೆಗಿತೀರಾ? ಯಾವ್ಯಾವ ಅಧಿಕಾರಿಗಳು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ನಿಮ್ಗೆ ಹೇಳಲ್ಪಡ್ತೇನೆ ಸಿದ್ದರಾಮಯ್ಯನವರೇ, ನಿಮ್ಮದೇ ಒಬ್ಬ ಪ್ರಭಾವಿ ಅಂದಿಬಾಗ್ ಅಂತೇಳಿ ಇನ್ಸ್ಪೆಕ್ಟ್ರು ಯಾಕೆ ತೀರ್ಕೊಂಡ್ರು ಸತ್ತು ಅನ್ನೋದನ್ನ ನಿಮ್ಗೆ ನೆನಪಿಸ್ತೇನೆ. ನಿಮ್ಮದೇ ಕುರುಬ ಸಮುದಾಯದ ಒಬ್ಬ ದೊಡ್ಡ DYSP ಆಫೀಸರ್ ಇವತ್ತು ಬಸವರಾಜ್ರವ್ರನ್ನ ಎತ್ತಂಗನೆ ಮಾಡಿದ್ರೆ ಯಾವ ಉದ್ದೇಶಕ್ಕೆ ಅಂತೇಳಿ ಇವತ್ತಾಗಲೇ ಗೊತ್ತಿದೆ ಈ ರಾಜ್ಯದ ಜನಕ್ಕೆ. ಎಷ್ಟು ದಿನ ಅಂತ ಈ ಕೆಲಸವನ್ನ ಮಾಡ್ತೀರಾ? ಒಳ್ಳೆಯವರಿಗೆ ಕಾಲ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ನೆಲಮಂಗಲದಲ್ಲಿ ಏನ್ ನಡೀತಾ ಇದೆ ರಾಜಕಾರಣ, ಏನು ಗೊತ್ತಿಲ್ಲದ ಅನಾಗರಿಕ ವರ್ತನೆ ಮಾಡ್ತಕ್ಕಂತ ಶಾಸಕ ಇವತ್ತು JDS ನ ನಗರಸಭೆಯಲ್ಲಿ ಗೆದ್ದಿತ್ತಂತ 7 ಜನರನ್ನ ಕರ್ಕೊಂಡು ಹೋಗಿದ್ದು ಮೊದಲನೇ ಬಾರಿಗೆ ಸಂವಿಧಾನದ ವಿರುದ್ಧವಾಗಿ ಮತ ಚಲಾಯಿಸಿರೋದು. ಉಲ್ಲಂಘನೆ ಮಾಡಿದ್ದಾರೆ. ಉಲ್ಲಂಘನೆ ಮಾಡಿರೋರನ್ನ ಜಿಲ್ಲಾಧಿಕಾರಿ ಸುಮ್ಮನೆ ಬಿಡ್ಬೇಕಾಗಿತ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿರೋರನ್ನ ಪೋಷಣೆ ಮಾಡ್ಬೇಕಾಗಿತ್ತಾ? ಗೊತ್ತಿಲ್ವಾ ಜಿಲ್ಲಾಧಿಕಾರಿಗಳಿಗೆ ಆಗ್ಲಿ, ಸಿದ್ದರಾಮಯ್ಯನಿಗೆ ಆಗ್ಲಿ, ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ಲಿ? ಇವೆಲ್ಲ ಗೊತ್ತಿಲ್ಲ. ರೈಟ್. ಥ್ಯಾಂಕ್ ಯು ಮಹೇಶ್ ಗೌಡ್ರೆ, ತಮ್ಮೆಲ್ಲ ಮಾಹಿತಿಗಾಗಿ, ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಈ ರೀತಿಯಾಗಿ ಅನ್ಯಾಯ ಆಗೋದು, ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದು, ಎಲ್ಲಿ ತಪ್ಪಾಗ್ತಿದೆ ಅಲ್ಲಿ ತಿದ್ದಿ ನಡೆಸೋದು, ಇಂಥವನ್ನೆಲ್ಲ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಈ ರೀತಿಯಾದಂತಹ ಸಂಕಷ್ಟ, ಕಟ್ಟಿಟ್ಟ ಬುತ್ತಿ. ಇದೇ ನಮ್ಮ ಕರ್ನಾಟಕ ರಾಜ್ಯ, ಇದೇ ಸರ್ಕಾರ. ಇಲ್ಲಿ ಅಂತ ಅಲ್ಲ,
ಪ್ರತಿಯೊಂದು ಕಡೆ ಇದು ಕಂಡು ಬರುತ್ತೆ. ಬಟ್ ಪ್ರಶ್ನೆ ಮಾಡೋರು ಯಾರು ಇರೋದಿಲ್ಲ. ಪ್ರಶ್ನೆ ಮಾಡಿದ್ವಿ, ಅಲ್ಲಿ ಅನ್ಯಾಯ ಆಗ್ತಾ ಇದೆ, ಸರಿಪಡಿಸ್ಬೇಕು, ಒಂದು ವಾಯ್ಸ್ ರೈಸ್ ಮಾಡಿದ್ವಿ ಅಂತ ಅಂದ್ರೆ ಗೆಟ್ ಔಟ್. ಇದೇ ಪರಿಸ್ಥಿತಿ ಎಲ್ರಿಗೂ ಕೂಡ.